ಆಟೋ ನಿಲ್ದಾಣವನ್ನು ಶೌಚಾಲಯ ನಿರ್ಮಿಸಿ ಆಟೋ ಚಾಲಕರನ್ನು ಒಕ್ಕಲಿಸಬಾರದೆಂದು ಆಟೋ ಚಾಲಕರ ಮನವಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಸೋಮವಾರದಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ಸ್ ವತಿಯಿಂದ ಮದಕರಿ ಸರ್ಕಲ್ ಪಕ್ಕದಲ್ಲಿ ಆಟೋ ನಿಲ್ದಾಣವಿದ್ದು, ಈ ಆಟೋ ನಿಲ್ದಾಣವನ್ನು ಮಾಡುವ ಬದಲಾಗಿ ಸಾರ್ವಜನಿಕರ ಶೌಚಾಲಯವನ್ನ ನಿರ್ಮಿಸಲು ಇಲಾಖೆಯ ಸಿಬ್ಬಂದಿ ವರ್ಗದವರು ಅಳತೆ ಹಿಡಿಯಲು ಮುಂದಾಗಿದ್ದು, ಈ ಸ್ಥಳವನ್ನು ಸಂಪೂರ್ಣವಾಗಿ ಸಾರ್ವಜನಿಕರ ಶೌಚಾಲಯಕ್ಕಾಗಿ ತೆಗೆದುಕೊಂಡರೆ ಆಟೋ ಡ್ರೈವರ್ಗಳು ಆಟೋವನ್ನೇ ನಂಬಿ ಜೀವನ ನಡೆಸುತ್ತಿರುವಂತವರ ಗತಿ ಏನು ಎಂಬ ಪ್ರಶ್ನೆ ಎಲ್ಲ ಆಟೋ ಡ್ರೈವರ್ಗಳಿಗೆ ಆತಂಕ ಉಂಟಾಗಿದೆ. ಕಾರಣ, ಈ ಸ್ಥಳವು ಸಾರ್ವಜನಿಕರ ಜನನಿಬಿಡ ಪ್ರದೇಶವಾಗಿದ್ದು, ಈ ಸ್ಥಳದಲ್ಲಿ ಶೌಚಾಲಯ ನಿರ್ಮಾಣವಾದರೆ ನಮಗೆ ಬೇರೆ ಯಾವ ಸ್ಥಳವಿದೆ, ನಾವು ಹೇಗೆ ಕುಟುಂಬಗಳನ್ನು ನೀಗಿಸಲು ಜೀವನ ನಡೆಸಬೇಕು ಎಂದು ಭಯ ಡ್ರೈವರ್ಗಳಲ್ಲಿ ಆತಂಕವಾಗಿರುವುದರಿಂದ ಸರಿಸುಮಾರು 200 ಕುಟುಂಬಗಳ ಆಟೋ ವೃತ್ತಿಯನ್ನು ನಂಬಿ ಡ್ರೈವರ್ಗಳು ಈ ಪ್ರಮುಖ ಸ್ಥಳವನ್ನ ಒಕ್ಕಲೆಬ್ಬಿಸಬಾರದೆಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕ ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಗಿರೀಶ್ ಇವರಿಗೆ ಆಟೋ ಯೂನಿಯನ್ ಅಧ್ಯಕ್ಷರಾದ ಮಯೂರ ಮಂಜುನಾಥ್ ರವರು ಮಾತನಾಡುತ್ತಾ, ಆಟೋ ಡ್ರೈವರ್ಗಳ ಕಡುಬಡತನದ ಪರಿಸ್ಥಿತಿಗಳನ್ನು ಮಾನ್ಯ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳು ನಮ್ಮ ಆಟೋ ಡ್ರೈವರ್ಗಳು ಸಾಗಿಸುತ್ತಿರುವ ಅಂತಹ ಜೀವನವನ್ನ ಅರ್ಥ ಮಾಡಿಕೊಂಡು ಶೌಚಾಲಯ ನಿರ್ಮಾಣ ಮಾಡಲು ಮುಂದಾಗಿರುವುದನ್ನು ನಿಲ್ಲಿಸಿ ಬೇರೆಡೆಗೆ ಸ್ಥಳಾಂತರಿಸಬೇಕೆಂದು ತಿಳಿಸಿದರು. ಹಾಗೂ ಕಾರ್ಯದರ್ಶಿಯಾದ ಕುಮಾರ್ ಇವರ ಸಮ್ಮುಖದಲ್ಲಿ 10 ಆಟೋ ಡ್ರೈವರ್ಗಳು ಮನವಿ ಪತ್ರವನ್ನ ಕುಮಾರ್ ಅವರು ಓದಿ ಮನವಿ ಪತ್ರವನ್ನ ನೀಡಿದರು. ಹಾಗೆ ಈ ಸಂದರ್ಭದಲ್ಲಿ ಆಟೋ ಡ್ರೈವರ್ಗಳ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕರವರು, ಆಟೋ ಚಾಲಕರ ಮನವಿಯ ಕುರಿತು ಆ ಸ್ಥಳದಲ್ಲಿ ಶೌಚಾಲಯ ನಿರ್ಮಾಣವಾದರೆ ಆಟೋ ಡ್ರೈವರ್ಗಳ ಜೀವನದ ಪರಿಸ್ಥಿತಿ ಚಿಂತಾಜನಕವಾಗುತ್ತದೆ ಎಂಬ ನಿಜ ಸಂಗತಿಯನ್ನ ಅರಿತ ಅವರು ಶೌಚಾಲಯ ನಿರ್ಮಾಣವಾಗುವುದನ್ನು ಸ್ಥಗಿತಗೊಳಿಸುವುದಾಗಿ ಸಂಘದ ಪದಾಧಿಕಾರಿಗಳಿಗೆ ತಿಳಿಸಿದರು. ಹಾಗೆ ಸರ್ಕಾರದಿಂದ ಮಂಜೂರಾದ ಶೌಚಾಲಯವನ್ನು ಸ್ಥಳಾಂತರಗೊಳಿಸಿ ಸಾರ್ವಜನಿಕರಿಗೆ ಅವಶ್ಯಕತೆ ಇರುವಂತಹ ಸ್ಥಳದಲ್ಲಿ ಶೌಚಾಲಯವನ್ನು ನಿರ್ಮಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ 10 ಆಟೋ ಡ್ರೈವರ್ಗಳು ಭಾಗವಹಿಸಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಈಗಾಗಲೇ ಮತ್ತೊಂದು ಸರ್ಕಲ್ ಇದೆ. ಜೊತೆಗೆ ಮತ್ತೊಂದು ಸರ್ಕಲ್ ಅಲ್ಲಿ ಮತ್ತೊಂದು ಬೇರೆ ಕಡೆಗೆ ಮುಂದೆ ಅದು ವಿಚಾರ ಒಟ್ಟು ಬಸ್ಸಲ್ಲಿ ನಿಂತಿದ್ದಾರೆ. ನನಗೆ ಯಾಕೆ ಬಂದಂತೆ ನೋಡಿದ್ರೆ ನನಗೆ ಗೊತ್ತಾಗಿಲ್ಲ. ಈಗಾಗಲೇ ನಾನು ನಮ್ಮ ಗಿರೀಶ್ ಸರ್ ಅವ್ರನ್ನ ಫೋನ್ ಮುಖಾಂತರ ಅವರು ಮಾತಾಡಿದಾಗ ಫೋನ್ ಮಾತಾಡಿ ಏನಪ್ಪ ಅದೆಲ್ಲ ಮತದಾನ ವಿರೋಧ ಮಾಡ್ತಿದ್ರೆ ಶೌಚಾಲಯ ಇರ್ತಕ್ಕಂಥ ಜಾಗದಲ್ಲಿ ಮತ್ತೆ ಯಾಕೆ ಶೌಚಾಲಯ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ನಾನು ಕೇಳಿದೆ. ಪರಿಸ್ಥಿತಿ ಅಂತೇಳಿ ನಾವು ತಗೊಳ್ಳೋದು ಕೋಟಿನ ಸಾಲ ಹೇಳಿದ್ದಾರೆ. ಹಾಗಾಗಿ ಅಷ್ಟೇ ನೀವು ನಮ್ಮ ಊರಿನ ಎಲ್ಲ ಪ್ರಮುಖರು ಕೂಡ ಇದ್ದೀವಿ. ನಿಮ್ಮ ಜೀವನ ನಡೆಸೋದಕ್ಕಾಗಿ ಗೌರವಪೂರ್ವಕವಾಗಿ ಒಂದು ವೃತ್ತಿಯನ್ನು ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀರಿ. ಆದರ್ಶಮಯವಾಗಿ ಜೀವನ ಮಾಡ್ತಾಯಿದ್ದೀರಿ. ನಿಮ್ಮ ಮನಸ್ಸಿಗೆ ಧಕ್ಕೆ ಆಗಂತ ಅಥವಾ ಈ ಶೌಚಾಲಯ ನಿರ್ಮಾಣ ಮಾಡುವಂಥ ಕೆಲಸವನ್ನು ನಾವು ಈಗಲಿಂದಲೇ ಸ್ಥಗಿತಗೊಳಿಸಿ ನಿಮ್ಮೆಲ್ಲರ ಒತ್ತಾಸೆ ಅಂತ ನಿಮಗೆಲ್ಲ ಅದೇ ರೀತಿ ಮುಂದುವರಿಕೆ ಅಂತೇಳಿ ಈ ಒಂದು ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊನ್ನೆ ಶಾಸಕರು ಕೂಡ ನನಗೆ ಹೇಳಿದ್ರು, ಆಟೋ ಸ್ಟ್ಯಾಂಡ್ ಕೂಡ ಆಗಿದೆ ನಿರ್ಮಿತ ಕೇಂದ್ರದಾಗ ಅಂತೇಳಿ. ಯಾಕೆ ಮಾಡಿಲ್ಲ ಅದನ್ನು ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮದಕರಿ ಸರ್ಕಲಿಂದ ಕೃಷಿ ಇಲಾಖೆಯವರಿಗೆ ರಸ್ತೆ ಅಗಲೀಕರಣ ಆಗ್ತಾಯಿದೆ. ಈ ಬೆಳಗ್ಗೆಲ್ಲ ನಾವು ಗಿರೀಶ್ ಸರ್ ಹೋಗಿ ಸ್ವಲ್ಪ 2 ರಿಂದ 3 ಅಡಿ 4 ಅಡಿ 5 ಅಡಿ ಒಳಗಡೆ ಹೋಗ್ತಾ ಇದ್ದಾರಲ್ಲ ಮನೆಗಳೆಲ್ಲ ಅಲ್ಲ ಕಿಲೋಮೀಟರ್ ವಾಸ ಕಿಲೋಮೀಟರ್ ಅಲ್ಲ. ಹಾಗಾಗಿ ಅಲ್ಲಿ ಶೌಚಾಲಯ ಮಾಡಿದ್ರು ಕೂಡ ಮತ್ತು ನಾನು ಒಳ್ಳೆಯದಾದ್ರೆ ಬೇರೆ ಏನಿಲ್ಲ. ಹಾಗಾಗಿ ಸರ್ಕಾರದ ಹಣ ದುರುಪಯೋಗ ಆಗಬಾರ್ದು ಅಂತಲೇ ಪಟ್ಟಣ ಪಂಚಾಯತಿನ ನೀವು ಕಣ್ಣು ತೆರೆಸಿರಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗಾಗಿ ಆ ಒಂದು ಶೌಚಾಲಯನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ನಾವು ಇಂಜಿನಿಯರ್ಗೆ ತಿಳಿಸಿದ್ದೇನೆ. ಅದೇ ರೀತಿ ಜಾಗ ಬೇರೆ ಕಡೆ ನೋಡಿ ಎಲ್ಲ ಶೌಚಾಲಯ ಬೇರೆ ಕಡೆ ನಿರ್ಮಾಣ ಮಾಡ್ತೀವಿ ಅಂತೇಳಿ ಈ ಒಂದು ಸಂದರ್ಭ ಹೇಳಿ ನಿಮ್ಮೆಲ್ಲರ ಮನವಿಯನ್ನು ನಾವು ಮಾನ್ಯ ಶಾಸಕರಿಗೆ ಕೂಡ ತರ್ತೀವಿ. ಜಿಲ್ಲಾಧಿಕಾರಿಗಳು ಬಂದು ಆ ಕಾಮಗಾರಿಯನ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಿ. ವಿಷಯ ಇಷ್ಟೇ. ಮಾನ್ಯ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳಿಗೆ ಜಗದೀಶ್ ಇಂಜಿನಿಯರ್ ಕೂಡ ಈ ಒಂದು ನಮ್ಮ ಮನವಿ ಇಷ್ಟೇ. ಇವತ್ತು ಹೃದಯ ಭಾಗದಲ್ಲಿ ಇರತಕ್ಕಂಥ ದೊಡ್ಡ ಮಟ್ಟದ ಶೌಚಾಲಯ ಇದೆ. ನಾವು 30 ವರ್ಷಗಳಿಂದ ನಮ್ಮ 200 ಕುಟುಂಬಗಳು ಬದುಕ್ತಾ ಇದ್ದಾವೆ. ನಮ್ಮನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ತಾವು ಮಾಡಬಾರ್ದು.
ನಮ್ಮ ಮನೆಗೆ ಇಷ್ಟ. ಯಾಕಂದರೆ ಇಡೀ ಪಟ್ಟಣದಲ್ಲಿ ಎಲ್ಲ ಕಡೆಯೂ ಕೂಡ ಪಟ್ಟಣ ಪಂಚಾಯತಿ ಕಡೆಯಿಂದಲೇ ನಮಗೆ ಆಟೋ ಸ್ಟ್ಯಾಂಡ್ಗಳನ್ನು ಗುರುತಿಸಿ ಇವತ್ತು ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಇಲ್ಲಿನ ನಮ್ಮ ಅಧಿಕಾರಿಗಳ ದೌರ್ಜನ್ಯವೇನೋ ಗೊತ್ತಿಲ್ಲ, ನಮ್ಮಂಥ ಬಡವರನ್ನು ಒಕ್ಕಲಿಸುವಂಥ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಇದನ್ನು ಖಂಡಿಸಿ ನಾವು ಇವತ್ತು ಕೇವಲ ಒಂದು ಮನವಿ ಮುಖಾಂತರ ಮಾಡ್ತಾ ಇದ್ದೇವೆ. ಇದು ಹಿಂಗೆ ಮುಂದಾದ್ರೆ ಉಗ್ರವಾದ ನಮ್ಮ ಕೂಡ್ಲಿಗೆಯಲ್ಲಿ ತಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಹಾಗೂ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕೂಡ ಅವರು ಕೂಡ ಸಾಕಷ್ಟು ನಮ್ಮ ಜೊತೆಯಲ್ಲಿ ನಿಂತು ಈಗ ಈ ಹಿಂದೆನೇ ನಾವು ಮನವಿ ಕೊಡ್ತಿದ್ವಿ. ಆ ವಿಚಾರ ಹೇಳಿದಾಗ ಇಲ್ಲ ಅಲ್ಲಿ ಯಾವುದೇ ವ್ಯವಸ್ಥೆ ಆಗೋದಿಲ್ಲ ಅಂತ ಅವರು ಕೂಡ ನಮಗೆ ಮನವರಿಕೆ ಮಾಡೋದ್ರಿಂದ ನಾವು ಸುಮ್ಮನೆ ಇದ್ವಿ. ಈಗ ತಾನೇ ಯಾರ ಗುತ್ತಿಗೆದಾರ ಬಂದು ನಾವು ರಾತ್ರೋರಾತ್ರಿ ಕಟ್ಟಡ ನಿರ್ಮಾಣ ಮಾಡ್ತೀವಿ ಅಂತ ನಿಮ್ಮ ಕೆಲಸ ಸ್ವಾಗತಾರ್ಹ. ಆದರೆ ಬಡವರಿಗೆ ಮನೆ ನಿರ್ಮಿಸುವಂಥ ಚರಂಡಿ ತುಂಬಿರ್ತಕ್ಕಂಥ ಕೆಲಸಗಳು ಮಾಡಿರಿ. ಊರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಅನುಭವ ಮಾಡಿರಿ. ನಮ್ಮ ನಿರ್ಗತಿಕರನ್ನ ಒಕ್ಕಲಿಸುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಇವತ್ತು ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಮನವಿ ಮುಖಾಂತರ ತಮಗೆ ಮನವಿ ಕೊಡ್ತಾ ಇದ್ದೇವೆ. ಈ ಮನೆಯನ್ನು ನಮ್ಮ ಆಟೋ ಚಾಲಕರ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕುಮಾರಣ್ಣನವರು ಓದಿ ಈ ಮನೆಯನ್ನು ಮಾನ್ಯ ಅಧ್ಯಕ್ಷರಿಗೆ ಹಾಗೂ ಮುಖ್ಯಾಧಿಕಾರಿಗಳಿಗೆ ಹಸ್ತಾಂತರ ಮಾಡಬೇಕು. ಇವರಿಗೆ ಅಧ್ಯಕ್ಷರು ಮುಖ್ಯಾಧಿಕಾರಿಗಳು ಪ್ರಧಾನ ವಿಷಯ ಸರ್ಕಾರಿ ಒತ್ತಡಗೊಳಿಸಿ ಆಡಳಿತ ಮತ್ತು ಪಟ್ಟಣ ಪಂಚಾಯತ್ನಿಂದ ಶೌಚಾಲಯ ಮಾನ್ಯರೇ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಫೆಡರೇಷನ್ ಆಫ್ ಕರ್ನಾಟಕ ಆಡಳಿತ ಯೂನಿಯನ್ ತಾಲೂಕು ಸಮಿತಿ ಅಧ್ಯಕ್ಷರಾದ ಮಂಜುನಾಥ ಮೈಗಲ್ ಮತ್ತು ಎಲ್ಲ ಪದಾಧಿಕಾರಿಗಳನ್ನು ಆಡಳಿತಗಳು ಗಮನಕ್ಕೆ ತೆರವುಗೊಳಿಸುವುದೇನೆಂದರೆ ಈಗಾಗಲೇ 30 ವರ್ಷಗಳಿಂದ ಆಟೋ ಚಾಲಕರು ಆಟೋ ರಿಕ್ಷಾಗಳನ್ನು ಅದೇ ಸ್ಥಳದಲ್ಲಿ ನಿಲ್ಲಿಸಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಜೀವಿಸುತ್ತಿದ್ದಾರೆ. ಸುಮಾರು 200 ಕುಟುಂಬಗಳು ಇದೇ ಮನೆಯಿಂದ ಬದುಕು ನಡೆಸುತ್ತಿದ್ದಾರೆ. ಆದರೆ ಇಲ್ಲಿ ಸಾರ್ವಜನಿಕರಿಗೆ ಸ್ಟ್ಯಾಂಡ್ ನಿರ್ಮಿಸಲು ನಾವು ಮನವಿ ನೀಡಿದ್ದು ಅದರ ಭಾಗವಾಗಿ ಪಟ್ಟಣ ಪಂಚಾಯತಿಗೆ ಆಟೋ ನಿಲ್ದಾಣ ನಿರ್ಮಿಸಲು ಸರ್ಕಾರದಿಂದ ಹಣ ಮಂಜೂರಾಗಿದ್ದು ಇದುವರೆಗೆ ಸ್ಟ್ಯಾಂಡ್ ನಿರ್ಮಿಸದೆ ಇಲ್ಲದಿರುವುದು ಆಟೋ ಚಾಲಕರಿಗೆ ಮೂಲ ಸೌಕರ್ಯಗಳು ಇಲ್ಲದಂತಾಗಿದೆ. ಆದರೆ ಇದರ ಮಧ್ಯೆ ಗುತ್ತಿಗೆದಾರರು ಅದೇ ಸ್ಥಳದಲ್ಲಿ ಆಟೋ ಚಾಲಕರನ್ನು ಒಕ್ಕಲೆಬ್ಬಿಸಿ ಇಲ್ಲಿ ಶೌಚಾಲಯ ನಿರ್ಮಿಸುತ್ತೇವೆ ಎಂದು ಇಲಾಖೆಯ ಇಂಜಿನಿಯರ್ ಅವರು ಕಾಳಜಿ ಹಿಡಿಯುತ್ತಾರೆ. ಇದರಿಂದ ಆಟೋ ಚಾಲಕರಲ್ಲಿ ಆತಂಕ ಉಂಟಾಗಿ 40 ವರ್ಷಗಳಿಂದ ನಾವು ಇದೇ ಆಟೋ ನಿಲ್ದಾಣದಲ್ಲಿ ಆಟೋ ಓಡಿಸುತ್ತಿದ್ದೇವೆ. ಆದರೆ ಪಟ್ಟಣ ಪಂಚಾಯತಿ ಅವರು ಇಲ್ಲಿ ಶೌಚಾಲಯ ನಿರ್ಮಿಸುವುದು ಬಡ ಕಾರ್ಮಿಕರಿಗೆ ಅನ್ಯಾಯ ಮಾಡುವ ಮುನ್ನೂರ ನಡೆಯುತ್ತಿತ್ತು. ಆದ್ದರಿಂದ ಈ ಕೂಡಲೇ ಶೌಚಾಲಯ ನಿರ್ಮಾಣ ಕಾರ್ಯವನ್ನು ದಯವಿಟ್ಟು ನಮ್ಮ ಆಟೋ ಚಾಲಕರ ಜೊತೆಗೆ ಆಟೋ ನಿಲ್ದಾಣವನ್ನು ನಿರ್ಮಿಸಬೇಕೆಂದು ಈ ಮೂಲಕ ನಮ್ಮ ಆಟೋ ಚಾಲಕರು ಅಧ್ಯಕ್ಷರು ಪದಾಧಿಕಾರಿಗಳು ಒತ್ತಾಯಿಸುತ್ತಿದ್ದೇವೆ. ವಂದನೆಗಳೊಂದಿಗೆ